ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೆ ಕಿರಣ್ ಇನ್ಸೈಟ್ಸ್ಗೆ ಸ್ವಾಗತ. ಇವತ್ತು ಮ್ಯಾಚ್ ಆಡ್ತಾ ಇರೋದು ಜಿಟಿ ವರ್ಸಸ್ RCB. ಈ ಮ್ಯಾಚ್ ಬಗ್ಗೆ ಎಲ್ಲವನ್ನು ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ನೆನ್ನೆ ಮ್ಯಾಚ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಬೇಗ ಬೇಗ ವರ್ಕೆ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ನೆನ್ನೆ ಮ್ಯಾಚ್ ಹೋಗೋಣ. MI ವರ್ಸಸ್ SRH ಅಲ್ವಾ? MIದು ಅದೇ ಆಟ, SRH ಅದೇ ಓಟ. ಏನ್ ಆಡ್ತಾರೋದು ಹೈದರಾಬಾದ್ ನೋಡಿ. ಮುಂಚೆಲ್ಲಿ ಎರಡು ಮ್ಯಾಚ್ ಸೋತಿದ್ರು. ನೆಕ್ಸ್ಟ್ ನೋಡಿ ಯಾವ ತರ ಕಮ್ ಬ್ಯಾಕ್ ಮಾಡಿದ್ರು ಅಂತ. ಲಾಸ್ಟ್ ಆಡಿರೋ 5 ಮ್ಯಾಚ್ ಅಲ್ಲಿ 5 ಮ್ಯಾಚ್ ವಿನ್ ಆಗಿದ್ದಾರೆ. ಒಂಥರ ಅನ್ಬಿಟನ್ ಟೀಮ್ ಯಾವ್ದು ಅಂದ್ರೆ ಅದೊಂಥರ ಹೈದರಾಬಾದ್ ಅಂತ ಹೇಳ್ಬೋದು. ನೋಡಿ ಲಾಸ್ಟ್ ಒಂದ್ ಮ್ಯಾಚ್ ಸೋಲ್ತಾ ಇಲ್ಲ, ಸಕದಾಗ ಆಡ್ಕೊಂಡ್ ಬರ್ತಾ ಇದಾರೆ. MI ನೋಡಿ, MI ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ ಬ್ಯಾಟಿಂಗ್ ಆಡಿದಾಗ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಡಲ್ಲ, ಬೌಲಿಂಗ್ ಮಾಡಿದಾಗ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಡಲ್ಲ. ಒಟ್ನಲ್ಲಿ ಯಾವ್ದೋ ಒಂದು ಪರ್ಫಾರ್ಮೆನ್ಸ್ ಕೊಡಲ್ಲ, ಮ್ಯಾಚ್ ಸೋಲೋದಂತೂ ಗ್ಯಾರಂಟಿ. ಆ ತರ ಆಗ್ಬಿಟ್ಟಿದೆ. MI ಹೋದಂಗೆ ನನ್ಗೆ ಅನ್ಸ್ದಂಗೆ ಇನ್ ಕಷ್ಟ ಇದೆ, ಆಗಲ್ಲ, ಕಮ್ ಬ್ಯಾಕ್ ಮಾಡಕ್ ಆಗಲ್ಲ. ನೋಡಿ ಹೈದರಾಬಾದ್ ಅವ್ರು ಯಾವ ತರ ಆಡಿದ್ರು ಅಂತ ನಾವು ಇನ್ಶಿಯಲ್ ಯಾವ ತರ ಅನ್ಕೊಂಡಿದ್ದೆ ಅಂದ್ರೆ ಹೈದರಾಬಾದ್ ಸೋತಿದ್ ನೋಡು, ಇವ್ರು ಬರೋ ಡೌಟ್ ಇದೆ, ಇವ್ರು ಯಾವಾಗ ಬೌಲಿಂಗ್ ಬೇಕು ಅಂತ ಮಾತಾಡ್ತಾ ಇದ್ದು. ನೋಡಿ ಇವಾಗ ಯಾವ ತರ ಇದೆ ಅಂದ್ರೆ ಬೌಲಿಂಗ್ ಒಂದ್ ರೇಂಜ್ ಪರವಾಗಿಲ್ಲ, ಬ್ಯಾಟಿಂಗ್ ಅಲ್ಲಂತೂ ಸಖತ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ. ಟ್ರಾವಿಸ್ ಹೆಡ್, ಕ್ಲಾಸನ್, ಇಶಾಂತ್ ಕಿಶನ್, ಅಭಿಷೇಕ್ ಶರ್ಮಾ ಈ 4 ಜನನು ಅವ್ರ ಕಡೆ ಬ್ಯಾಟಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ. ಆದ್ರಿಂದಲೇ ಅವ್ರ ಮ್ಯಾಚಸ್ ವಿನ್ ಆಗ್ತಾ ಇದಾರೆ. ಬೌಲಿಂಗ್ ಅಂತ ಬಂದಾಗ ಈಶಾನ್ ಮಲ್ಲಿಂಗ ಸಖತ್ತಾಗಿ ಆಗ್ತಾ ಇದಾರೆ. ಅವ್ರೊಂಥರ ನೋಡಿ ಎಕನಾಮಿಕ್ ಕೂಡ ಬೌಲ್ ಮಾಡ್ತಾರೆ. ಅವ್ರು ಆಕ್ಚುಲಿ ಹೇಳ್ಬೇಕಾದ್ರೆ ಅವರೇ ವಿಕೆಟ್ಸ್ ತಗೋತಾ ಇರೋದನ್ನು ಮತ್ತೆ ಸ್ವಲ್ಪ ಎಕನಾಮಿಕ್ ಆಗಿ ಬೌಲಿಂಗ್ ಮಾಡ್ತಾ ಇರೋದನ್ನು ಅವ್ರಿಗೆ ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡ್ಕೊಂಡೆ ಒಂಥರ ಈಶಾನ್ ಮಲ್ಲಿಂಗ ಸಖತ್ತಾಗಿ ಆಗ್ತಾ ಇದೆ ಅಂತ ಹೇಳ್ಬೋದು. ಇವಾಗ ನೋಡಿ ಅವ್ರು ಎರಡರಲ್ಲೂ ಸ್ಟ್ರಾಂಗ್ ಆಗ್ಬಿಟ್ಟು ಮ್ಯಾಚಸ್ ಸೋಲ್ತಾ ಇಲ್ಲ, ಆ ತರ ಆಡ್ತಾ ಇದಾರೆ. ಟಾಸ್ ಬರೋಣ. ಟಾಸ್ ವಿನ್ ಆಗಿದ್ ಬಂದು MI. ಈ MI ಯಾಕೆ ಗೊತ್ತಾ ಬ್ಯಾಟಿಂಗ್ ತಗೊಂಡಿದ್ದು? ಲಾಸ್ಟ್ ಆಡಿರೋ 2 ಮ್ಯಾಚ್ ವಾಂಕೆಡಿಯಲ್ಲಿ ಚೇಸಿಂಗ್ ತಗೊಂಡಿದ್ರು, ಬಟ್ ಅದನ್ನು ಚೇಸ್ ಮಾಡಕ್ ಆಗ್ಲಿಲ್ಲ. ಅದಕ್ಕೆ ಏನ್ ಮಾಡಿದ್ರು, ಇವತ್ತು ಬ್ಯಾಟಿಂಗ್ ಆದ್ರೂ ತಗೊಂಡು ಡಿಫೆಂಡ್ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡಿದ್ರು. ಬಟ್ ಇವ್ರ ಬೌಲಿಂಗ್ ಅಲ್ಲೂ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ಬೂಮ್ರಾ ಇರ್ಬೋದು, ಟ್ರೆಂಟ್ ಬೋಲ್ಟ್ ಇರ್ಬೋದು, ಎಲ್ಲರೂ ಎಕ್ಸ್ಪೆನ್ಸಿವ್ ಆಗ್ತಾ ಇದಾರೆ. ಇನ್ ಡಿಫೆಂಡ್ ಮಾಡ್ಕೊಳಕ್ ಆಗುತ್ತಾ? ಏನೋ ಹೊಸದಾಗ ಒಂಥರ ಟ್ರೈ ಮಾಡಿದ್ರು, ಇದು ವರ್ಕೌಟ್ ಆಗಿಲ್ಲ ಅಂತ ಹೇಳ್ಬೋದು. ಬ್ಯಾಟಿಂಗ್ ಆಡಕ್ಕಂತ ಬರ್ತಾರೆ MI ಬ್ಯಾಟ್ಸ್ಮನ್ಸ್ ವಿಲ್ ಜಾಕ್ಸನ್ ಮತ್ತೆ ರಯಾನ್ ರಿಕಲ್ಟನ್. ನೋಡಿ ಇವರಿಬ್ರು ಸಖತ್ತಾಗಿ ಆಡ್ತಾರೆ ಅಂತ ಹೇಳಿ ಇವ್ರಿಬ್ರು ನಡುವೆ ಪಾರ್ಟ್ನರ್ಶಿಪ್ 93 ರನ್ಸ್ ಬರುತ್ತೆ ಜಸ್ಟ್ 43 ಬಾಲ್ಸ್ ಅಲ್ಲಿ. ಸಖತ್ತಾಗಿ ಆಡ್ತಾರೆ ಇವರಂತೂ. ನೋಡಿ ವಿಲ್ ಜಾಕ್ಸ್ 22 ಬಾಲ್ 46 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಮತ್ತೆ ಅವರು ನಿತೀಶ್ ರೆಡ್ಡಿಗೆ ಔಟ್ ಆಗ್ತಾರೆ. ರಯಾನ್ ರಿಕಲ್ಟನ್ ಅಂತೂ ಒಂದ್ ಕಡೆ ನಿಲ್ಸೋದಲ್ಲ, ಅವರಂತೂ ಒಂಥರ ಅವ್ರ ಅವಳಿ ಕೊಡ್ತಾನೆ ಇರ್ತಾರೆ. ಬಾಲ್ 6-4 ಅಲ್ಲೇ ಡೀಲ್ ಮಾಡ್ತಾ ಇರ್ತಾರೆ, ಸಖತ್ತಾಗಿ ಆಡ್ತಾ ಇರ್ತಾರೆ. ನೋಡಿ ಸೂರ್ಯಕುಮಾರ್ ಯಾದವ್ ಬರ್ತಾರೆ, ವಿಲ್ ಜಾಕ್ಸ್ ಔಟ್ ಆಗ್ತಾ ಇದ್ದಂಗೆ ಸೂರ್ಯಕುಮಾರ್ ಯಾದವ್ ಕೈಯಲ್ಲಿ ಅಷ್ಟೊಂದೇ ಪರ್ಫಾರ್ಮೆನ್ಸ್ ಕೊಡಕ್ಕಾಗಲ್ಲ. ಸೂರ್ಯಕುಮಾರ್ ಯಾದವ್ ಅದ್ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಇವ್ರೇನಾದ್ರು ಇದೇ ರೀತಿ ಕಂಟಿನ್ಯೂ ಮಾಡಿದ್ರೆ ಇಂಡಿಯಾ ಟೀಮ್ ಇಂದ ಆಚೆ ಹಾಕೋದು ಗ್ಯಾರಂಟಿ ಇದೆ. ನೋಡಿ ಎಷ್ಟು ಇನ್ನಿಂಗ್ಸ್ ಲಾಸ್ಟ್ ಇಯರ್ ಆಡಿಲ್ಲ, ಈ ಇಯರ್ ಆಡ್ತಾ ಇಲ್ಲ. ಅದ್ ಯಾಕಂತ ಗೊತ್ತಾಗ್ತಾ ಇಲ್ಲ. ಅವ್ರ ಪರ್ಫಾರ್ಮೆನ್ಸ್ ಕೊಡಕ್ ಆಗ್ತಾ ಇದ್ದಿಲ್ಲ. ನಮ್ಮಂದಿರ್ ಬಂದು ಅವ್ರ ಕಡೆಯಿಂದ ಒಂದು ಕ್ಯಾಮ್ಯಾನ್ ಹಾಕೇನೋ ಬಂತು ಅಷ್ಟೇ. ಅದನ್ನ ಬಿಟ್ರೆ ಅಷ್ಟೊಂದೇನು ಜಾಸ್ತಿ ಬಿಗ್ ಸ್ಕೋರ್ ನ ಮಾಡಕ್ಕಾಗಿಲ್ಲ. ಲಾಸ್ಟ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಬಂದು ಸ್ವಲ್ಪ ಅಗ್ರೆಸಿವ್ ಆಗಿ ಮೂವ್ ಮಾಡಿದ್ರು ಅಂತ ಹೇಳ್ಬೋದು. 15 ಬಾಲ್ಸ್ ಅಲ್ಲಿ 31 ರನ್ಸ್ ನೇನೋ ಸ್ಕೋರ್ ಮಾಡಿದ್ರು. ಪರವಾಗಿಲ್ಲ, ಒಂದು ರೇಂಜ್ ಆಡಿದ್ರು. ನೋಡಿ ಅವ್ರ ಕಡೆ ಆಕ್ಚುಲಿ ಹೇಳ್ಬೇಕಾದ್ರೆ ರಿಯಾನ್ ರಿಕಲ್ಟನ್ ಅವ್ರೊಬ್ರೆ ಆಕ್ಚುಲಿ ಸ್ಕೋರ್ ಮಾಡಿದ್ರು. ಯಾರ ಕಡೆಯಿಂದ ಅಷ್ಟೊಂದೇನು ಮಾಡಕ್ಕಾಗಿಲ್ಲ. ಬಟ್ ಕ್ಯಾಮ್ಯಾನ್ ಹಾಕ್ಸ್ ಬಂತು ಅಷ್ಟೇ. ಬಿಗ್ ರನ್ಸ್ ಯಾರ್ದು ಅಂದ್ರೆ ಅದು ರಯಾನ್ ರಿಕಲ್ಟನ್. ಲಾಸ್ಟ್ ತನಕ ಆಡ್ತಾರೆ, ನಾಟ್ ಔಟ್ ಆಗಿ ಉಳ್ಕೊತಾರೆ. 123 ರನ್ಸ್ ನ ಸ್ಕೋರ್ ಮಾಡ್ತಾರೆ 55 ಬಾಲ್ಸ್ ಅಲ್ಲಿ. 8 6 10 ಸಕಲಾಗಿ ಆಡ್ತಾರೆ ಅಂತ ಹೇಳ್ಬೋದು. ಇವ್ರ ಸ್ಕೋರ್ ಈ ತರ ಮಾಡ್ತಾ ಇದ್ದಂಗೆ 243 ನ ಕಲೆ ಹಾಕ್ತಾರೆ, 244 ನ ಟಾರ್ಗೆಟ್ ಕೊಡ್ತಾರೆ. ಮತ್ತೆ ಹೈದರಾಬಾದ್ ಅಂತ ಬಂದಾಗ ಯಾರು ಬೌಲಿಂಗ್ ಚೆನ್ನಾಗಿ ಮಾಡಿದಾರೆ ಅಂದ್ರೆ ಈಶಾನ್ ಮೆಲಿಂಗ ನೋಡಿ 4 overs ಅಲ್ಲಿ 29 ರನ್ಸ್ ಕೊಟ್ಟು 1 ವಿಕೆಟ್ ತಗೊಂಡಿದ್ದಾರೆ. ಎಕಾನಮಿ ಬಂದು 7.2. ಇವ್ರೊಬ್ರೆ ಆಕ್ಚುಲಿ ಹೇಳ್ಬೇಕಾದ್ರೆ ಎಕಾನಮಿಕ್ ಬಾಲ್ ಮಾಡಿದೀನಿ. ಎಲ್ಲರೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಪ್ಯಾಟ್ ಕಮ್ಮಿಸ್ ಒಂದ್ ರೇಂಜ್ಗೆ ಪರವಾಗಿಲ್ಲ, ಬಟ್ ಆದ್ರೂ ಎಕ್ಸ್ಪೆನ್ಸಿವ್ ಅಂತಾನೆ ಹೇಳ್ಬೋದು. ಪ್ರಫುಲ್ಲಿಂಗ್ 4 overs ಅಲ್ಲಿ 54 ರನ್ಸ್ ನ ಕೊಟ್ಟಿದ್ದಾರೆ, 2 ವಿಕೆಟ್ಸ್ ತಗೊಂಡಿದ್ದಾರೆ. ಫುಲ್ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಈ ಟಾರ್ಗೆಟ್ ನ ಚೇಂಜ್ ಮಾಡಕಂತ ಬರ್ತಾರೆ ಹೈದರಾಬಾದ್ ಬ್ಯಾಟ್ಸ್ಮನ್ಸ್. ನೋಡಿ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ ಯಾವ ರೇಂಜ್ ಆಡ್ತಾರೆ ಅಂದ್ರೆ ಒಂಥರ ನಾಯಿ ಪೀಡಿ ತೆಚ್ಚಿ ಬಿಸಾಕ್ತಾರೆ ಅಂತ ಹೇಳ್ಬೋದು. ನೋಡಿ ಇವ್ರ ನಡುವೆ ಪಾರ್ಟ್ನರ್ಶಿಪ್ 129 ರನ್ಸ್ ಬಂತು ಜಸ್ಟ್ 52 ಬಾಲ್ಸ್ ಇದೆ. ಒಂಥರ ನೋಡಿ ಪವರ್ ಪ್ಲೇ ದಲ್ಲೇ ಡಾಮಿನೇಟ್ ಮಾಡಿದ್ರು ಅಂತ ಹೇಳ್ಬೋದು. ಇವ್ರದ್ದು 6 overs ಮುಗಿಯಷ್ಟೊಳಗಡೆ 92 ರನ್ಸ್ ನ ಸ್ಕೋರ್ ಮಾಡಿದ್ರು, ಸಕದಾಗ ಆಡಿದ್ರು ಅಂತ ಹೇಳ್ಬೋದು. ನೋಡಿ ಅಭಿಷೇಕ್ ಶರ್ಮಾ 24 ಬಾಲ್ಸ್ ಅಲ್ಲಿ 45 ರನ್ಸ್ ನ ಸ್ಕೋರ್ ಮಾಡಿ ಗಜಾನ್ ಫಾರ್ಗ್ ಔಟ್ ಆದ್ರು. ಅದ್ ನೆಕ್ಸ್ಟ್ ಇವ್ರು ಬರ್ತಾರಲ್ಲ ಇಶಾಂತ್ ಕಿಶನ್, ಅದೇ ಓವರ್ ಅಲ್ಲಿ ಔಟ್. ಅಭಿಷೇಕ್ ಶರ್ಮಾ ಇಶಾಂತ್ ಕಿಶನ್ ಔಟ್ ಆಗ್ತಾರಲ್ವಾ, ಅದಾದ ನೆಕ್ಸ್ಟ್ ಓವರ್ ಹಾರ್ದಿಕ್ ಪಾಂಡ್ಯ ಬಾಲ್ ಮಾಡಕ್ ಬರ್ತಾರೆ. ಅದ್ರಲ್ಲಿ ಟ್ರಾವಿಸ್ ಹೆಡ್ ಔಟ್. ನೋಡಿ 2 ಓವರ್ ಅಲ್ಲಿ 3 ವಿಕೆಟ್ಸ್ ನ ಕಳ್ಕೊಂಡ್ಬಿಡ್ತಾರೆ. ಬಟ್ ಅವಾಗ ನಾನೆಲ್ಲ ಸ್ವಲ್ಪ ಡೌಟ್ ಅನ್ಕೋತೀನಿ. ನೆಕ್ಸ್ಟ್ ನೋಡಿ ಆಮೇಲೆ ಕ್ಲಾಸನ್ ಮತ್ತೆ ನಿತೀಶ್ ರೆಡ್ಡಿ ಇವ್ರಿಬ್ರು ನಡುವೆ ಪಾರ್ಟ್ನರ್ಶಿಪ್ ಸಕದಾಗ ಬರುತ್ತೆ ಅಂತ ಹೇಳ್ಬೋದು. ಇವ್ರಿಬ್ರು ನಡುವೆ ಪಾರ್ಟ್ನರ್ಶಿಪ್ 80 ರನ್ಸ್ ಬರುತ್ತೆ ಜಸ್ಟ್ 40 ಬಾಲ್ಸ್ ಅಲ್ಲಿ. ಒಂಥರ ಇವರಿಬ್ರು ಸಕದಾಗ ಆಡೋದು ಅಂತ ಹೇಳ್ಬೋದು. ಕ್ಲಾಸನ್ ಅಂತ ಚರ್ಚೆ ಹಾಕಿದ್ರು ಅಂತ ಹೇಳ್ಬೋದು. ಲಾಸ್ಟ್ ತನಕ ಮ್ಯಾಚ್ ನ ಫಿನಿಶ್ ಮಾಡ್ಕೊಟ್ರು ಅಂತ ಹೇಳ್ಬೋದು. ಇವ್ರು ಆಡಿರೋ 30 ಬಾಲ್ಸ್ ಅಲ್ಲಿ 65 ರನ್ಸ್ ನ ಸ್ಕೋರ್ ಮಾಡಿದ್ರು, ಸಕದಾಗ ಆಡಿದ್ರು. ಮತ್ತೆ ನಿತೀಶ್ ರೆಡ್ಡಿ ಔಟ್ ಆಗ್ಬಿಡ್ತಾರೆ ಟ್ರೆಂಟ್ ಬೋಲ್ಟ್ ಗೆ. ಅವ್ರು ಔಟ್ ಆಗ್ತದೆ. ನೆಕ್ಸ್ಟ್ ಬರೋದು ಸಲೀಲ್ ಅಹೋರಾ. ಇವ್ರು ನೋಡಿ ಇವ್ರು ಯಾವ ಅಗ್ರೆಸಿವ್ ಆಗಿ ಆಡ್ತಾರೆ ಅಂದ್ರೆ 10 ಬಾಲ್ಸ್ ಅಲ್ಲೇ 30 ರನ್ಸ್. ಅದರಿಂದಲೇ 18.4 ಬಾಲ್ಸ್ ಗೆಲ್ಲ ಮುಗ್ಸಕ್ಕಾಗೋದು. ಇಲ್ಲಾಂದ್ರೆ ಲಾಸ್ಟ್ ಓವರ್ ತನಕ ಹೋಗ್ತಾ ಇತ್ತೇನೋ. ಬಟ್ ಸಲೀಲ್ ಅವರ ಬಂದು ಸ್ವಲ್ಪ ಅಗ್ರೆಸಿವ್ ಆಗಿ ಆಡಿದ್ರು. ಲಾಸ್ಟ್ ಅಲ್ಲಿ 10 ಬಾಲ್ 30 ಹೊಡೆದ್ರು. ನೋಡಿ ಆರಾಮಾಗಿ ಮ್ಯಾಚ್ ನ ಫಿನಿಶ್ ಮಾಡ್ಕೊಟ್ರು. MIದು ಬೌಲಿಂಗ್ ಅಂತ ಬಂದಾಗ ಯಾರ ಕಡೆಯಿಂದ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡಕ್ಕಾಗಿಲ್ಲ. ಎಲ್ಲರೂ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ನೋಡಿ ಇವರು ಗಜನ್ ಫಾರ್ 2 ವಿಕೆಟ್ಸ್ ತಗೊಂಡಿರ್ಬೋದು, ಬಟ್ 4 overs ಅಲ್ಲಿ 51 ರನ್ಸ್ ನ ಕೊಟ್ಟಿದ್ದಾರೆ, ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಆದ್ರಿಂದಲೇ ಒಂಥರ ಮ್ಯಾಚ್ ಸೋಲ್ತು ಅಂತ ಹೇಳ್ಬೋದು. ಯಾರ ಕಡೆಯಿಂದ ಪರ್ಫಾರ್ಮೆನ್ಸ್ ಬಂದಿಲ್ಲ ಬೌಲಿಂಗ್ ಅಲ್ಲಿ. ಎಲ್ಲರೂ ಅಬೌವ್ 10 ಇದಾರೆ. ಆದ್ರಿಂದಲೇ ಮ್ಯಾಚ್ ಸೋತ್ರು ಅಂತಾನೆ ಹೇಳ್ಬೋದು MI. ಹೈದರಾಬಾದ್ ಮ್ಯಾಚ್ ವಿನ್ ಆಗ್ತಾ ಇದ್ದಂಗೆ ಇವಾಗ ಪಾಯಿಂಟ್ಸ್ ಟೇಬಲ್ ಅಲ್ಲಿ 3ನೇ ಸ್ಥಾನದಲ್ಲಿದೆ. MI ಬಂದು 9ನೇ ಸ್ಥಾನದಲ್ಲಿದೆ. ನೋಡಿ MIಗೆ ಇನ್ನು ಕಮ್ಬ್ಯಾಕ್ ಮಾಡೋ ಸಾಧ್ಯತೆ ಕಡಿಮೆ ಇದೆ. ಆಗಲ್ಲ, ಈ ಟೀಮ್ ಇಟ್ಕೊಂಡು ಕಮ್ಬ್ಯಾಕ್ ಮಾಡ್ತಾರಂತ ನಂಬಿಕೆ ಬರ್ತಾ ಇಲ್ಲ, ಮಾಡೋದು ಇಲ್ಲ ಅಂತಾನೆ ಅನ್ಸ್ತಾ ಇದೆ. ಹೈದರಾಬಾದ್ ನೋಡಿ ಇನ್ನೂ ಪ್ಲೇಯರ್ಸ್ ಹತ್ರ ಆದ್ರು ಅಂತ ಹೇಳ್ಬೋದು, ಒಳ್ಳೆ ಪ್ರದರ್ಶನ ಕೊಡ್ತಾ ಇದ್ದಾರೆ. ಹಂಗೆ ಇವತ್ತಿನ ಮ್ಯಾಚ್ ಬರೋಣ. ಇವತ್ತು ಮ್ಯಾಚ್ ಆಡ್ತಾ ಇರೋದು GT ವರ್ಸಸ್ RCB ಅಲ್ವಾ.
ಆರ್ ಸಿ ಬಿ ಅಂತ ನೋಡಿ ಈ ಸೀಸನ್ ಸಖತ್ತಾಗಿ ಆಡ್ತಾ ಇದೆ. ಆಲ್ರೆಡಿ 8 ಮ್ಯಾಚಸ್ 6 ಮ್ಯಾಚಸ್ ವಿನ್ ಆಗಿದೆ, 2 ಮ್ಯಾಚ್ ಅಷ್ಟೇ ಸೋತಿರೋದು. ಅದೇ ಜಿ ಟಿ ಅಂತ ಬಂದಾಗ ಜಿ ಟಿ ಅವರು 8 ಮ್ಯಾಚಸ್ ಅಲ್ಲಿ 4 ಮ್ಯಾಚಸ್ ಸೋತಿದ್ದಾರೆ, 4 ಮ್ಯಾಚಸ್ ವಿನ್ ಆಗಿದ್ದಾರೆ. ಇವರು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಬಂದು 5ನೇ ಪ್ಲೇಸ್ ಅಲ್ಲಿ ಇದ್ದಾರೆ. ಜಿ ಟಿ ನಮ್ಮ ಆರ್ ಸಿ ಬಿ ಬಂದು 2nd ಪ್ಲೇಸ್ ಅಲ್ಲಿ ಇದೆ. ಒಂಥರ ನೋಡಿ ಆರ್ ಸಿ ಬಿ ಅಂತ ಒಳ್ಳೆ ಪ್ರದರ್ಶನ ಕೊಡ್ತಾ ಇದೆ ಅಂತ ಹೇಳ್ಬೋದು. ನಮ್ ಕಡೆ ಮೇನ್ ಏನಂದ್ರೆ ಬ್ಯಾಟಿಂಗ್ ಸ್ಟ್ರೆಂತ್ ಅಂತ ಚೆನ್ನಾಗಿದೆ, ಮತ್ತೆ ಬೌಲಿಂಗ್ ಅಲ್ಲೂ ಅಷ್ಟೇ ಸಖತ್ತಾಗಿ ಆಡ್ತಾ ಇದೆ. ಆರ್ ಸಿ ಬಿ ಲಾಸ್ಟ್ ಮ್ಯಾಚ್ ಯಾವ ತರ ಬೌಲಿಂಗ್ ಮಾಡಿದ್ರು ಒಂಥರ ಡಿ ಸಿ ಅವ್ರನ್ನ ಅಲ್ಲೇ ಕಟ್ ಆಗ್ಬಿಡ್ರು ಅಂತ ಹೇಳ್ಬೋದು, ತಿಂದಾಗ್ಬಿಡ್ರು ಅಂತ ಹೇಳ್ಬೋದು. ಒಳ್ಳೆ ಬೌಲಿಂಗ್ ಮಾಡಿದ್ರು ಅಂತ ಹೇಳ್ಬೋದು. ಜಿ ಟಿ ಕಡೆನೂ ಅಷ್ಟೇ ಬೌಲಿಂಗ್ ಅಲ್ಲಿ ಸಾಕಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಕೈಸರ್ ಅಬಾಡ, ಪ್ರಸಿದ್ಧ ಕೃಷ್ಣ, ಮೊಹಮ್ಮದ್ ಸಿರಾಜ್ ಮತ್ತೆ ರಶೀದ್ ಖಾನ್ ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತು ಒಂಥರ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು ಬ್ಯಾಟಲ್. ನೋಡಿ ಜಿ ಟಿ ಕಡೆ ಹೇಳ್ಬೇಕಂದ್ರೆ ಟಾಪ್ ಆರ್ಡರ್ ಅಲ್ಲಿ ಅಷ್ಟೊಂದು ರನ್ಸ್ ಬರ್ತದೆ, ಮಿಡ್ಲ್ ಅಲ್ಲ ಅಷ್ಟೊಂದು ರನ್ಸ್ ಬರ್ತಾ ಇಲ್ಲ ಅವ್ರ ಕಡೆ, ಅದೊಂದು ವೀಕ್ನೆಸ್ ಇದೆ ಅವ್ರದ್ದು. ಬಟ್ ನಮ್ಮ ಆರ್ ಸಿ ಬಿ ಆತರ ಅಲ್ಲ, ಒಂಥರ ಟಾಪ್ ಆರ್ಡರ್ ರನ್ಸ್ ಬರ್ತಾ ಇದೆ, ಲೋಯರ್ ಆರ್ಡರ್ ರನ್ಸ್ ಬರ್ತಾ ಇದೆ, ಮಿಡ್ಲ್ ಆರ್ಡರ್ ರನ್ಸ್ ಬರ್ತಾ ಇದೆ. ಸಖತ್ತಾಗಿ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವತ್ತು ಒಳ್ಳೆ ಪೈಪೋಟಿ ಇರುತ್ತೆ ಮ್ಯಾಚ್ ಅಂತಾನೆ ಹೇಳ್ಬೋದು. ಇವತ್ತು ಮ್ಯಾಚ್ ಆಡ್ತಾ ಇರೋದು ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ವಾ. ಈ ಸ್ಟೇಡಿಯಂ ಯಾವ ತರ ಬಿಹೇವ್ ಆಗುತ್ತೆ ಅಂದ್ರೆ ಒಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತ ಹೇಳ್ಬೋದು. ಇನಿಷಿಯಲ್ ಅಲ್ಲಿ ಸ್ವಲ್ಪ ಫಾಸ್ಟ್ ಬೌಲರ್ಸ್ಗೂ ಹೆಲ್ಪ್ ಸಿಗುತ್ತೆ, ಸಿಪ್ ಸ್ವಿಂಗ್ ಅನ್ನೋದು ಕಾಣಿಸುತ್ತೆ. ಬಟ್ 6 overs ಆದ್ಮೇಲೆ ಆಮೇಲೆಲ್ಲ ಒಂಥರ ನೆಗೆಟ್ ಆಗ್ಬಿಡುತ್ತೆ ಸ್ವಲ್ಪ, ಅವಾಗೆಲ್ಲ ಬ್ಯಾಟ್ ಸ್ವಿಂಗ್ ಆಗೋದು, ಇಲ್ಲೊಂಥರ ಬ್ಯಾಟಿಂಗ್ ಆಡೋಕೆ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಮತ್ತೆ ಇವ್ರದ್ದು ಸ್ಟಾಟ್ಸ್ ಅಂತ ಬಂದಾಗ ಓವರ್ ಆಲ್ ಆಡಿರೋದು ಬಂದು 7 ಮ್ಯಾಚಸ್ ಅಲ್ಲಿ ಆರ್ ಸಿ ಬಿ 4 ಮ್ಯಾಚಸ್ ವಿನ್ ಆದ್ರೆ ಜಿ ಟಿ ಬಂದು 3 ಮ್ಯಾಚಸ್ ವಿನ್ ಆಗಿದೆ. ಇಲ್ಲೇನು ಅಷ್ಟೊಂದು ಜನ ಡಿಫ್ರೆನ್ಸ್ ಕಾಣ್ತಾ ಇಲ್ಲ, ಒಂಥರ ಈಕ್ವಲ್ ಆಗಿದೆ. ಒಂಥರ ಇವತ್ತು ಅಷ್ಟೇ ಒಂಥರ ಈಕ್ವಲ್ ಪೈಪೋಟಿ ಇರುತ್ತೆ ಅಂತಾನೆ ಹೇಳ್ಬೋದು. ಇವರಿಬ್ಬರದು ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಸ್ಟಾಟ್ಸ್ ನೋಡೋಣ. ಇದುವರೆಗೂ ಆಡಿರೋ 2 ಮ್ಯಾಚಸ್, ಆ ಮ್ಯಾಚ್ ಅಲ್ಲಿ ಆರ್ ಸಿ ಬಿ 1 ಮ್ಯಾಚ್ ವಿನ್ ಆದ್ರೆ ಜಿ ಟಿ 1 ಮ್ಯಾಚ್ ವಿನ್ ಆಗಿದೆ. ನೋಡಿ ಎರಡು ಒಂಥರ ಈಕ್ವಲ್ ಆಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಈ ಗ್ರೌಂಡ್ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಲ್ಲ, ಇಲ್ಲಿ ಏನಾದ್ರು ವಿನ್ ಆಗ್ಬೇಕಾದ್ರೆ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ದಾಗ 190 ಅಬೌವ್ ರನ್ಸ್ ನ ಸ್ಕೋರ್ ಮಾಡ್ಬೇಕು, ಇಲ್ಲಾಂದ್ರೆ ಡಿಫೆಂಡ್ ಮಾಡಕ್ಕಾಗಲ್ಲ. ಅದೇನಾದ್ರು ಚೇಂಜ್ ಮಾಡ್ಬೇಕಾದ್ರೆ 180 ಒಳಗಡೆ ಕಟ್ ಆಗ್ಬೇಕು, ಅದನ್ನ ಚೇಂಜ್ ಮಾಡ್ಬೇಕು. ಏನಾದ್ರು 200+ ರನ್ಸ್ ನ ಕೊಟ್ರೆ ಇಲ್ಲಿ ಚೇಂಜ್ ಮಾಡೋದು ಸ್ವಲ್ಪ ಕಷ್ಟನೇ ಇದೆ. ಮತ್ತೆ ಇದುವರೆಗೂ ಈ ಗ್ರೌಂಡ್ ಅಲ್ಲಿ ಟೋಟಲ್ IPL ಮ್ಯಾಚಸ್ ಆಡಿರೋದು ಬಂದು 44 ಮ್ಯಾಚಸ್ ಅಲ್ಲಿ 22 ಮ್ಯಾಚಸ್ ಫಸ್ಟ್ ಬ್ಯಾಟಿಂಗ್ ಆಡಿದವರು ಅದೇ, ಇನ್ನು 22 ಮ್ಯಾಚಸ್ ಸೆಕೆಂಡ್ ಬ್ಯಾಟಿಂಗ್ ಆಡಿದವರು ನೋಡಿ ಇಲ್ಲಿ ಎರಡು ಒಂಥರ ಬ್ಯಾಲೆನ್ಸ್ ಆಗಿದೆ, ಈಕ್ವಲ್ ಆಗಿದೆ ಅಂತ ಹೇಳ್ಬೋದು. ಅದರಿಂದ ಟಾಸ್ ವಿನ್ ಆದವರು ಬೌಲಿಂಗ್ ತಗೊಂಡ್ರು ಆಶ್ಚರ್ಯ ಪಡಂಗಿಲ್ಲ, ಬ್ಯಾಟಿಂಗ್ ತಗೊಂಡ್ರು ಆಶ್ಚರ್ಯ ಪಡಂಗಿಲ್ಲ. ಬಟ್ ಏನಂದ್ರೆ ಒಂದು ಡ್ಯೂ ಫ್ಯಾಕ್ಟರ್ ಮೇನ್ ಇದೆ ಅಲ್ವಾ, ಏನಾದ್ರು ಡ್ಯೂ ಬರೋ ಚಾನ್ಸಸ್ ಇದ್ರೆ ಯಾವ್ದೇ ಟೀಮ್ ಆಗ್ಲಿ ಟಾಸ್ ವಿನ್ ಆದ್ರೆ ಚೇಂಜ್ ಮಾಡಕ್ಕೆ ಇಷ್ಟಪಡ್ತಾರೆ. ಅದರಿಂದ ಇವತ್ತು ಅಷ್ಟೇ ಯಾರು ಟಾಸ್ ವಿನ್ ಆದ್ರೂ ಚೇಂಜಿಂಗ್ ತಗೋತಾರೆ ಅಂತ ಅನಿಸ್ತಾ ಇದೆ. ಮತ್ತೆ ಇವತ್ತಿನ ಮ್ಯಾಚ್ ಯಾವ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ ಅಂತ ನೋಡೋಣ. ಆರ್ ಸಿ ಬಿ ಕಡೆ ಇನ್ನು ಪಿಲ್ಸಾಲ್ಟ್ ಆಡ್ತಾರೋ ಇಲ್ವಾ ಅಂತ ಇನ್ನೂ ಯಾವ್ದೇ ಅಪ್ಡೇಟ್ ಬಂದಿಲ್ಲ. ಆದ್ರಿಂದ ಜಾಕೋಬ್ ಬದಲ್ ಜೊತೆ ಹೋಗ್ತಾ ಇದೀನಿ, ಏನು ಚೇಂಜಸ್ ಮಾಡ್ಕೋಲ್ಲ, ಸೇಮ್ ಪ್ಲೇಯಿಂಗ್ 11 ಜೊತೆ ಹೋಗ್ತಾ ಇದೀನಿ. ಯಾಕೆ ಚೇಂಜ್ ಮಾಡ್ಬೇಕು, ಒಂದ್ಸಲ ಇನ್ನಿಂಗ್ ಕಾಂಬಿನೇಷನ್ ಏನು ಚೇಂಜ್ ಮಾಡ್ಕೋಲ್ಲ, ಯಾಕಂದ್ರೆ ಆಫ್ ದ ಟೂರ್ನಿಮೆಂಟ್ ಮುಗ್ದೋಗಿದೆ, ಇನ್ನೇನು ಚೇಂಜ್ ಮಾಡಂಗಿಲ್ಲ. ಪ್ಲೇಯಿಂಗ್ 11 ಅಲ್ಲಿ ಸೇಮ್ 11 ಜೊತೆ ಹೋಗ್ತಾರೆ ಅಂತ ಅನಿಸ್ತಾ ಇದೆ. ಮತ್ತೆ ಜಿ ಟಿ ಅಂತ ಬಂದಾಗಲೂ ಅಷ್ಟೇ ಅವರು ಲಾಸ್ಟ್ ಮ್ಯಾಚ್ ವಿನ್ ಆಗಿದ್ದಾರೆ, ಯಾವ್ದು ಚೇಂಜಸ್ ಮಾಡ್ಕೋಲ್ಲ, ಸೇಮ್ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ ಅಂತ ಅನಿಸ್ತಾ ಇದೆ. ಇವಾಗ ಪ್ರಿಡಿಕ್ಷನ್ ಮಾಡೋಣ. ನೋಡಿ ಎರಡು ಕಂಪೇರ್ ಮಾಡಿ ನೋಡಿದಾಗ ಆರ್ ಸಿ ಬಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಜಿ ಟಿನೂ ಸ್ವಲ್ಪ ಮ್ಯಾಚಸ್ ವಿನ್ ಆಗಿದ್ದಾರೆ ಇಲ್ಲ ಅಂತಲ್ಲ, ಬಟ್ ಅವ್ರ ಕಡೆ ಸ್ವಲ್ಪ ಪ್ರಾಬ್ಲಮ್ ಏನಿದೆ ಅಂದ್ರೆ ಮಿಡ್ಲ್ ಆರ್ಡರ್ ಅಲ್ಲಿ ರನ್ಸ್ ಬರ್ತಾ ಇಲ್ಲ, ಅದು ಸ್ವಲ್ಪ ಪ್ರಾಬ್ಲಮ್ ಇದೆ. ಬಟ್ ನಮ್ಮ ಆರ್ ಸಿ ಬಿ ಆತರ ಇಲ್ಲ, ಎಲ್ಲಾ ಕಡೆನೂ ಪರ್ಫೆಕ್ಟ್ ಆಗಿ ಫಿಟ್ ಆಗಿದೆ. ಅದರಿಂದ ನಂಗೂ ಅನ್ಸ್ತಾಗೆ ಇವತ್ತು ಆರ್ ಸಿ ಬಿ ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ. ನೋಡೋಣ ಮ್ಯಾಚ್ ಯಾವ ತರ ಇರುತ್ತಂತ. ನೋಡಿ ಇದಂತೂ ಆರ್ ಸಿ ಬಿ ಏನಾದ್ರು ವಿನ್ ಆದ್ರೆ ಪ್ಲೇಯರ್ಸ್ ಇನ್ನೂ ಹತ್ರ ಆಗ್ಬಿಡ್ತಾರೆ. ಜಿ ಟಿ ಏನಾದ್ರು ಈ ಮ್ಯಾಚ್ ಸೋತ್ರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಅವರು ಸೋಲಕ್ ನೋಡಲ್ಲ, ಗೆಲ್ಲಕ್ಕೆ ನೋಡ್ತಾ ಇರ್ತಾರೆ. ಆರ್ ಸಿ ಬಿನೂ ಅಷ್ಟೇ ಗೆದ್ಬಿಟ್ಟು ಪ್ಲೇಯರ್ಸ್ ಹತ್ರ ಆಗೋಣ ಅಂತ ನೋಡ್ತಾ ಇರ್ತಾರೆ. ಜಿ ಟಿ ಗೆದ್ಬಿಟ್ಟು ಪ್ಲೇಯರ್ಸ್ ರೇಸ್ ಅಲ್ಲಿ ಉಳ್ಕೊಳ್ಳೋಣ ಅಂತ ನೋಡ್ತಾ ಇರುತ್ತೆ. ನೋಡೋಣ ಯಾವ ತರ ಇರುತ್ತೆ ಅಂತ. ಇದು ಇವತ್ತಿನ ಮ್ಯಾಚ್ ಪ್ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಯು ಗಾಯ್ಸ್ ಟೇಕ್ ಕೇರ್, ಬಾಯ್.